ನಮಸ್ಕಾರ ಗೆಳೆಯರಿ, ಎಲ್ಲರಿಗೂ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ದಿನ ಒಂದು ಎಲ್ ಭೈರಪ್ಪನವರ ಕುರಿತಾದಂತಹ ಒಂದು ಕವಿತೆಯನ್ನು ರಚನೆಯನ್ನು ಮಾಡಿದ್ದೇನೆ. ಇತ್ತೀಚೆಗೆ ನಿಧನರಾದಂತಹ ಆ ಒಂದು ಎಲ್ ಭೈರಪ್ಪನವರಿಗೆ ಈ ಒಂದು ಕವನವನ್ನು ಸಮರ್ಪಣೆ ಮಾಡುತ್ತಾ, ಆ ಕವನದ ಶೀರ್ಷಿಕೆ ಕನ್ನಡದ ಅನರ್ಘ್ಯ ರತ್ನ ಎಲ್ ಭೈರಪ್ಪನವರು. ಕವನದ ಶೀರ್ಷಿಕೆ ಕನ್ನಡದ ಅನರ್ಘ್ಯ ರತ್ನ ಎಲ್ ಭೈರಪ್ಪನವರು. ಕನ್ನಡ ಸಾರಸತ್ವ ಲೋಕದ ವರ್ಣಾಕ್ಷರಗಳೆಂದು ಮೂಕ, ಕಾದಂಬರಿಗಳ ಬ್ರಹ್ಮ ಇಂದು ನಮ್ಮಿಂದ ದೂರ ಸರಿದರು. ಕನ್ನಡದ ಅನರ್ಘ್ಯ ರತ್ನ ಎಲ್ ಭೈರಪ್ಪನವರು ಆವರಣ, ದಾಟು, ನಿರಾಕರಣ ಕಾದಂಬರಿಗಳ ರಚನೆಕಾರರು. ಕನ್ನಡ ಸಾರಸತ್ವ ಲೋಕದ ವರ್ಣಾಕ್ಷರಗಳೆಂದು ಮೂಕ, ಕಾದಂಬರಿಗಳ ಬ್ರಹ್ಮ ಇಂದು ನಮ್ಮಿಂದ ದೂರ ಸರಿದರು. ಹೆಣ್ಣಿನ ತುಮುಲಗಳನ್ನರಿತು ಗೃಹಭಂಗ ಕೃತಿಯ ರಚಿಸಿದರು. ವೇದನೆಗಳಿಲ್ಲದ ಸಾಧನೆಯು ಸಿದ್ಧಿಸುವುದಿಲ್ಲವೆಂದರಿತರು. ಜೀವನದ ಯಾತನೆಗಳನ್ನು ಧರ್ಮದ ಗೀಳಿನಲ್ಲಿ ಕಾಣಬೇಡ, ಜೀವನದ ಯಾತನೆಗಳನ್ನು ಧರ್ಮದ ಗೀಳಿನಲ್ಲಿ ಕಾಣಬೇಡ ಎಂದ ಭೈರಪ್ಪನವರ ಚಿಂತನೆ ಪರ್ವ ಕಾದಂಬರಿಯಲ್ಲಿ ಕಂಡಿತು. ಪರ್ವ ಕಾದಂಬರಿಯಲ್ಲಿ ಕಂಡಿತು. ನೇರ ದಿಟ್ಟ ನುಡಿಯ ಸಾಹಿತಿ, ಕಾದಂಬರಿ ಯುಗದ ಸಾರಥಿ. ಕೃತಿಗಳ ಪ್ರತಿ ಅಕ್ಷರಗಳಲ್ಲಿದೆ ಸಹೃದಯರ ಬದುಕಿನ ಕನ್ನಡಿ, ಸಹೃದಯರ ಬದುಕಿನ ಕನ್ನಡಿ. ಕನ್ನಡ ಸಾಹಿತ್ಯ ಉಳಿಯಲು ಮತ್ತೆ ಹುಟ್ಟಿ ಬನ್ನಿ ಕವಿಗಳೇ, ನೀವು ಗೀಚಿದ ಅಕ್ಷರಗಳು ಸಿರಿಗನ್ನಡಂ ಗೆಲ್ಗೆಯ ಘೋಷ ಮೊಳಗಿದೆ, ಸಿರಿಗನ್ನಡಂ ಗೆಲ್ಗೆಯ ಘೋಷ ಮೊಳಗಿದೆ. ಕನ್ನಡದ ಅನರ್ಘ್ಯ ರತ್ನ ಎಲ್ ಭೈರಪ್ಪನವರು. ನಮಸ್ಕಾರ.